Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಎಲ್ಲರೂ ಬಂದ್ರಲ್ವಾ ತಗೊಳ್ರಿ ಮತ್ತೆ ಮ್ಯಾಥ್ಸ್ ನೋಟ್ಸ್ ಮತ್ತೆ ಪೆನ್ನು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ತಗೊಳ್ಳಿ. ಹಾಗಾದ್ರೆ ಏನ್ ಮಾಡ್ತಿದ್ದೀರಿ ಸರ್ ಇವತ್ತು ಅಂದ್ರೆ ಅದೇ ದಶಮಾಂಶದಲ್ಲಿ ಎರಡನೇ ಕ್ಲಾಸು ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಲೈಫ್ ಲಾಂಗ್ ನೆನಪಿರ್ಬೇಕಿದು, ಲೈಫ್ ಲಾಂಗ್. ನೀವು ಇಲ್ಲಿಂದ IAS ಬ್ಯಾಂಕಿಂಗ್ ಯಾವುದೇ ಎಕ್ಸಾಮ್, ರೈಲ್ವೇಸ್ ಯಾವುದೇ SSC ಯಾವುದೇ ಎಕ್ಸಾಮ್ ಬರೀರಿ, ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಬೆಸ್ಟ್ ಆಫ್ ದ ಬೆಸ್ಟ್ ಪಾರ್ಟ್ ಅಂದ್ರೆ ಡೆಸಿಮಲ್. ಇದು ಯಾರಿಗೆ ಬರುತ್ತೆ ಅವ್ರು 100% ಮಾರ್ಕ್ಸ್ ತಗೊಂತೀರಾ. ಯಾಕಂದ್ರೆ ಪ್ರತಿ ವರ್ಷ ನವೋದಯ ಮತ್ತೆ ಸೈನಿಕಲ್ಲಿ ಪ್ರತಿ ವರ್ಷ ಈ ಟಾಪಿಕ್ ಇಂದ ಕ್ವಶನ್ ಇದ್ದೇ ಇರುತ್ತೆ. ಈ ಟಾಪಿಕ್ಕಿನ ಬೇಸಿಕ್ ಕಾನ್ಸೆಪ್ಟ್ ನ ಇವತ್ತು ನಾನು ನಿಮಗೆ ಹೇಳಕ್ ಬರ್ತಿದ್ದೀನಿ. ಹಾಗಾದ್ರೆ ಬರ್ರಿ, ವೆರಿ ಇಂಪಾರ್ಟೆಂಟ್ ನೋಟ್ಸ್ ನ ನೀಟಾಗಿ ಬರ್ಕೊಳ್ಳಿ. ಈಗ ಏನ್ ಸರ್ ಇದರಲ್ಲಿ ಅಂದ್ರೆ ಡೆಸಿಮಲ್ ಅಲ್ಲಿ ಅಂದ್ರೆ ಬರ್ರಿ, ಫಸ್ಟ್ ನಾವು ಯಾವುದೇ ಸಂಖ್ಯೆಗಳನ್ನ ಬರೀಬೇಕಾದ್ರೆ ಸ್ಥಾನ ಬೆಲೆಗಳು ಪ್ಲೇಸ್ ವ್ಯಾಲ್ಯೂಸ್ಗಳ ಬಗ್ಗೆ ಗೊತ್ತಿರುತ್ತಲ್ವಾ ನಮಗೆ. ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳು. ಹಾಗಾದ್ರೆ ಮುಖಬೆಲೆ ಅಂದ್ರೆ ಬಿಡಿ 10, 100, ones, tens, 100, 1000, 10,000, lakh, 10 lakh, crore, 10 crore. ಇದು ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ನಾವು ಹೇಳುವಂತ ಪ್ಲೇಸ್ ವ್ಯಾಲ್ಯೂಸ್ಗಳು. ಹಾಗಾದ್ರೆ ಬರ್ರಿ ಇಲ್ಲಿ ನೋಡಿ, ಒನ್ಸ್ ಅಂದ್ರೆ ಬಿಡಿ ಸ್ಥಾನ, 10 10ರ ಸ್ಥಾನ, 100 100ರ ಸ್ಥಾನ. ಓಕೆನಾ? ಹಾಗಾದ್ರೆ ಸರ್ ಇಲ್ಲಿ ಇದಾದ್ಮೇಲೆ ಏನಿದೆ, ಇದಾದ್ಮೇಲೆ ಬಿಡಿ ಆದ್ಮೇಲೆ ಇನ್ನು ಮುಂದೆಗಡೆ ಬಂದ್ರೆ ನಾವು ಪಾಯಿಂಟ್. ಯಾವ ಪಾಯಿಂಟ್ ಇದು? ಡೆಸಿಮಲ್ ಪಾಯಿಂಟು. ಏನಿದೆ? ಡೆಸಿಮಲ್ ಪಾಯಿಂಟ್ ಇದೆ. ಅದಾದ್ಮೇಲೆ ಏನ್ ಬರುತ್ತೆ? 1/10 ಬರುತ್ತೆ. ಇಲ್ಲಿ ಬಿಡಿ ಸ್ಥಾನ ಬರಲ್ಲ, ಒನ್ಸ್ ಬರಲ್ಲ. ಪಾಯಿಂಟ್ ಆದ್ಮೇಲೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಬರಲ್ಲ. 1/10 ಅಂದ್ರೆ ಟೆನ್ಸ್. ಓಕೆನಾ? 1/10 ಅಂದ್ರೆ ಟೆನ್ಸ್, ದಶಾಂಶ ಅಂತ ಕರಿತೀವಿ ನಾವು. ಇಲ್ಲಿ 10 ಅಂತ ಕರಿತಿದ್ವಿ, ಇಲ್ಲಿ ದಶಾಂಶ, ಇಲ್ಲಿ ಹಂಡ್ರೆಡ್ಸ್ ಅಂದ್ರೆ ಶತಾಂಶ. ಗೊತ್ತಾಗ್ತಿದ್ಯಾ? 1/100. ಇಲ್ಲಿ ಥೌಸಂಡ್ಸ್ ಅಂದ್ರೆ ಸಹಸ್ರಾಂಶ. 1/1000. ಸಹಸ್ರ ಅಂದ್ರೆ ಸಾವಿರ, ಸಹಸ್ರ ಕೈಗಳನ್ನು ಹೊಂದಿದ್ದ ಅಂದ್ರೆ ಸಾವಿರ ಕೈಗಳನ್ನು ಹೊಂದಿದ್ದ ಅಂತ ಅರ್ಥ. ಹಾಗಾದ್ರೆ ಸಹಸ್ರಾಂಶ ಅಂದ್ರೆ 1000. 1/10, 1/100, 1/1000 ಈ ತರ ಇರುತ್ತೆ. ಸರ್ ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದೇ ಒಂದು ಹೇಳ್ತೀನಿ ನಿಮಗೆ, 153.645. ಇಲ್ಲಿ ನೋಡಿ, ಈ ಪಾಯಿಂಟ್ ಇದೆಯಲ್ಲ. ಈಗ ಬನ್ನಿ, ಫಸ್ಟ್ ನಾವು ಇದನ್ನ ಏನ್ ಮಾಡೋಣಪ್ಪ ಅಂದ್ರೆ, ಫಸ್ಟ್ ಇದನ್ನ ಏನಂತ ಕರಿತೀವಿ ನೋಡಿ, ಇದನ್ನ ಇಲ್ಲಿ ಪಾಯಿಂಟ್ ಇದೆಯಲ್ವಾ, ನಾವೇನ್ ಮಾಡೋಣ, 0 ಪಾಯಿಂಟ್. ಈ ಕಡೆ ಸಂಖ್ಯೆಗಳನ್ನ ನಾವು 0 ಇದೆ ಅಂತ ಕನ್ಸಿಡರ್ ಮಾಡಿಕೊಂಡು, ಪಾಯಿಂಟ್ ಆದ್ಮೇಲೆ 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ, 1 2 ಮೂರನೇ ಸಂಖ್ಯೆನೆ ಅದಿರೋದ್ರಿಂದ ಇಲ್ಲಿ ನೋಡಿ 0.005 ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಇದು 5 ಇದೆ ಅಲ್ವಾ, 5/1000 ಅಂತ ಅರ್ಥ. 5 ಇದು ಯಾವ್ದಿದು? 4 ಅಲ್ವಾ, 4/100. ಇದು 6, 6/10. 10 ಪ್ಲೇಸ್ ಅಲ್ಲಿ ಇದೆ ಇದು ಅಂತ ಅರ್ಥ. ಓಕೆನಾ? ಬರ್ರಿ, ಹಾಗಾದ್ರೆ 4 ನ ಬರೀಬೇಕಾದ್ರೆ ಏನಂತ ಬರೀತೀವಿ? 0.04. 0.04 ಇದರ ಪ್ಲೇಸ್ ವ್ಯಾಲ್ಯೂಗಳಿದು. ಇದರ ಪ್ಲೇಸ್ ವ್ಯಾಲ್ಯೂ 0.005. ಗೊತ್ತಾಗ್ತಿದೆಯಾ? ಇಲ್ಲಿರೋ ಸಂಖ್ಯೆಗಳನ್ನ ಅಂದ್ರೆ ಮೂರನೇ ಸ್ಥಾನ ಅಂದ್ರೆ ನೋಡಿ 0.123 ಅಂದ್ರೆ ಸಾವಿರದ ಪ್ಲೇಸ್ ಇದೆ, ಸಹಸ್ರಾಂಶ ಅಂತ ಕರಿತೀವಿ ನಾವು. ಹಾಗಾದ್ರೆ ಬರ್ರಿ ನೆಕ್ಸ್ಟ್ 6 0.6. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ 6 ಇದೆ, ಹಾಗಾದ್ರೆ ಇದು 0.6 ಇದರ ಪ್ಲೇಸ್ ವ್ಯಾಲ್ಯೂ. ಗೊತ್ತಾಗ್ತಿದೆ ಅಲ್ವಾ? ಹಾಗಾದ್ರೆ ಬರೀರಿ, ಪಾಯಿಂಟಿಗೆ ದಶಾಂಶ ಬಿಂದು, ದಶಾಂಶ ಬಿಂದು ಅಥವಾ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಒಂದೊಂದು ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಕಲೀರಿ. ನೆಕ್ಸ್ಟ್ 3, ಇದಕ್ಕೇನಂತ ಕರಿತೀವಪ್ಪ? 3. ಇದು 10th ಪ್ಲೇಸ್ ಅಲ್ಲಿ ಇದೆ, ಹಾಗಾಗಿ 50. ಇದು 100 ಪ್ಲೇಸ್ ಅಲ್ಲಿ ಇದೆ, ಹಾಗಾಗಿ 1 ಇರೋದ್ರಿಂದ 100. 153. ಇಲ್ಲೇನ್ ಸಮಸ್ಯೆ ಇಲ್ಲ ನಮಗ. ಇಲ್ಲಿ ಪಾಯಿಂಟ್ ಆದ್ಮೇಲೆ ನೋಡಿ, ಪಾಯಿಂಟ್ ಆದ್ಮೇಲೆ ಇದು 6/10 ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ, 6/10 ಅಂದ್ರೆ 10 ಇಂದ 6 ಅನ್ನು ಭಾಗ ಮಾಡ್ರಿ. ಯಾವಾಗ್ಲೂ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ನಾವು ಏನ್ ಮಾಡ್ತೀವಿ? ಭಾಗ ಮಾಡ್ತೀವಿ. ಆವಾಗ 10 1 10 ಬರುತ್ತೆ, ಆದ್ರೆ 6 ಇರೋದ್ರಿಂದ ಅದು ಹೋಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಒಂಚೂರು ತಡೀರಿ. ಓಕೆ,
ಇದೇ ಈ ಕಡೆ ಬರ್ಕಂತೀನಿ ಅಷ್ಟೇ. 6/10 ಇರೋದನ್ನ ನಾವು 10 6 ಭಾಗ ಮಾಡಿರೆ ಎಷ್ಟು ಬರುತ್ತೆ ನೋಡ್ರಿ. 10 0 0, 6 0 ಹೋದ್ರೆ 6, ಪಾಯಿಂಟ್ ಕಟ್ಕೊಳ್ಳಿ 60 ಆಯ್ತು. 10 6 60. ಆನ್ಸರ್ 0.6 ಬಂತ. 0.6 ಬಂತ. ನಾವೆಷ್ಟು ಬರ್ದೀವಪ್ಪ? 0.6 ಬರ್ದೀವಿ. ಓಕೆನಾ? ನೋಡಿದ್ರೆ ಬರೀಬಹುದು, ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ 6/10 ಅಂದ್ರೆ ಈ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ 10th ಪ್ಲೇಸ್ ಅಲ್ಲಿ ಇದೆ, 1/10th ಪ್ಲೇಸ್ ಅಲ್ಲಿ ಇದೆ. ಈ ಎರಡನೇ ಪ್ಲೇಸ್ ಅಲ್ಲಿ ಅಂದ್ರೆ 1/100th ಪ್ಲೇಸ್ ಅಲ್ಲಿ ಇದೆ. ಇದು 1/1000th ಪ್ಲೇಸ್ ಅಲ್ಲಿ ಇದೆ. ಅಂದ್ರೆ 0.06, 0.04, 0.04, 0.005 5ನ ಪ್ಲೇಸ್ ವ್ಯಾಲ್ಯೂ ಗೊತ್ತಾಗ್ತಿದೆಯಲ್ವಾ? ಇವುಗಳ ಪ್ಲೇಸ್ ವ್ಯಾಲ್ಯೂಸ್ಗಳು ಗೊತ್ತಾಯ್ತಲ್ವಾ ನಿಮಗೆ? ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂಗಳ ಬಗ್ಗೆ ನೋಡ್ಕೋಬೇಕಾಗತ್ತೆ ನೀವು. ಏನಪ್ಪಾ ಅಂದ್ರೆ ಫೇಸ್ ವ್ಯಾಲ್ಯೂ ಅಂದ್ರೆ ಮುಖ ಬೆಲೆ. 5ರ ಮುಖ ಬೆಲೆ 5, 4ರ ಮುಖ ಬೆಲೆ 4, 6ರ ಮುಖ ಬೆಲೆ 6. ನೀವು ಮುಖ ಬೆಲೆ ಬರಿಬೇಕಾದ್ರೆ ಪಾಯಿಂಟ್ ಇಂದ ಆ ಕಡೆನಾರು ಇರ್ಲಿ ಈ ಕಡೆನಾರು ಇರ್ಲಿ, ಮುಖ ಬೆಲೆ ಅಂದ್ರೆ ಏನ್ ಕಾಣತೈತ ಅದೇ. ಮುಖ ಏನ್ ಕಾಣತ್ ನೋಡ್ರಿ? ಯಾರ ಮುಖ ಕಾಣುತ್ತೆ? ಸುದೀಪ್ ಮುಖನ ಸುದೀಪೆ ಅಂತೀವಿ, ದರ್ಶನ್ ಮುಖನ ದರ್ಶನ್ ಅಂತೀವಿ. ಅಲ್ಲಿ 2 ಇದಾರ 3 ಇದಾರ ಅದನ್ನ ನೋಡಲ್ಲ ನಾವು. ಯಾವಾಗ? ಮುಖ ಬೆಲೆಗೆ. ಅದೇ ಸ್ಥಾನ ಬೆಲೆ ಬರಿಬೇಕಾರೆ, ಸ್ಥಾನ ಬೆಲೆ ಬರಿಬೇಕಾರೆ ನೋಡ್ಕೋಬೇಕು ಪಾಯಿಂಟ್ ಆದ್ಮೇಲೆ ಇದಾವ, ಪಾಯಿಂಟ್ ಹಿಂದ್ಗಡೆ ಇದಾವ. ಪಾಯಿಂಟ್ ಹಿಂದ್ಗಡೆ ಇರೋವು ನಮಗೆ ಗೊತ್ತು, 1s, 10s, 100s, 1000s, ಬಿಡಿ 10, 100, 1000 ಎಲ್ರಿಗೂ ಗೊತ್ತಿದೆ. ಹಾಗಾದ್ರೆ 5 ಪಾಯಿಂಟ್ ಆದ್ಮೇಲೆ 0.6, 0.04, 0.005. ಕ್ಲಿಯರ್? ಎನಿಬಡಿ ಡೌಟ್ಸ್? ಅರ್ಥ ಆಗಿದೆ ಅಲ್ವಾ? ಈ ತರ ನೀವು ಇನ್ನೊಂದು 4 ಹೋಮ್ವರ್ಕ್ ಕೊಡ್ತೀನಿ ನಾನು. ಈ ತರ ಸಂಖ್ಯೆಗಳು ಕೊಡ್ತೀನಿ, ಯಾವುದು ಡೆಸಿಮಲ್ ನಂಬರ್ ಕೊಡ್ತೀನಿ. ನೀವೇನ್ ಮಾಡ್ಬೇಕು? ಅದನ್ನ ಬರಿಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ಇದ್ದೀರಾ, ನಾನು ನಮ್ಮ ಕೋಚಿಂಗ್ ಕ್ಲಾಸಲ್ಲಿ ಇದ್ದೀನಿ, ಇಲ್ಲಿಂದ ನಾನು ಕ್ಲಾಸ್ ಮಾಡ್ತಿದ್ದೀನಿ ಅಲ್ವಾ? ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಹಾಗಾಗಿ ನಾನು ಏನು ಮಾಡ್ತೀನಿ, ಕೆಲವೊಂದನ್ನು ಹೋಮ್ವರ್ಕ್ ಕೊಡ್ತೀನಿ, ನೀವು ಮಾಡಬೇಕು. ಮಾಡಿ ನಿಮ್ಮ ಪೇರೆಂಟ್ಸಿಗೆ ಅಥವಾ ನಿಮ್ಮ ಬ್ರದರ್ಸಿಗೆ ತೋರಿಸ್ಬೇಕು, ನಾನು ಬರ್ದಿರೋ ಸರಿನಾ ತಪ್ಪಾ ಚೆಕ್ ಮಾಡ್ರಿ. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ನೋಡಿ, ಇನ್ನೊಂದು ವಿಷಯ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದು ಮೊದಲು ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಯಾಕೆ ಅಂದ್ರೆ ಸರ್ ಇದನ್ನ ಯಾಕೆ ಮಾಡಿಸ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಈಗ ಮುಂದೆ ಹೇಳ್ತೀನಿ ಯಾಕೆ ಅಂತ. ಹಾಗಾದ್ರೆ ಈಗ ಮೊದಲು ನೀವೇನ್ ಮಾಡ್ಬೇಕು, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರ್ಬೇಕು. ಅಲ್ಲಿ ಎಲ್ಲ ಅಂತ ಇರುತ್ತೆ, ಆಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಮೊಬೈಲಲ್ಲಿ ಫ್ರೀ ಆಗಿ ಬರುತ್ತೆ, ಮೊಬೈಲಲ್ಲಿ ಫ್ರೀ ಆಗಿ ಬರುತ್ತೆ. ಸರ್ ಹಾಗಾದ್ರೆ ನೀವು ಪ್ರತಿದಿನ ಕ್ಲಾಸ್ ತಗೊಳಲ್ಲ, ಪ್ರತಿದಿನ ಕ್ಲಾಸ್ ತಗೊಂತೀರಾ ಅಂತ ಏನಾರು ಕೇಳೋದಾದ್ರೆ, ಆನ್ಲೈನ್ ನಲ್ಲಿ ನಾನು ಪ್ರತಿದಿನ ಕ್ಲಾಸ್ ತಗೊಂತಿದ್ದೀನಿ. ಪ್ರತಿದಿನ ಆನ್ಲೈನ್ ಕ್ಲಾಸ್ ಇರುತ್ತೆ, ಲೈವ್ ಕ್ಲಾಸ್ ಇರುತ್ತೆ. ನಿಮಗೆ ಲೈವ್ ಕ್ಲಾಸ್ ಬಗ್ಗೆ ಮಾಹಿತಿ ಬೇಕು ಸರ್, ಆನ್ಲೈನ್ ಕ್ಲಾಸ್ ಬಗ್ಗೆ ಅಂದ್ರೆ 9741183187 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಬೇಕು. ವಾಟ್ಸಪ್ ಮಾಡಿಬಿಟ್ಟು ಸರ್ ನಮಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ ಕೊಡಿ ಅಂದ್ರೆ ನಾನು ಮಾಹಿತಿ ಕೊಡ್ತೀನಿ. ಆಯ್ತಾ? ಇಲ್ಲ ಸರ್ ನಾವು ರೆಸಿಡೆನ್ಷಿಯಲ್ ಅಲ್ಲಿ 3 month 6 month ಕೋರ್ಸಿಗೆ ಅಥವಾ 3 month ಬರ್ತೀವಿ ಸರ್, ಎಕ್ಸಾಮ್ ಟೈಮಲ್ಲಿ ಲಾಸ್ಟಿಗೆ ಬರ್ತೀವಿ ಸರ್ ಅಂತಾರೆ ಯಾರ್ಯಾರು ಇದ್ರೆ, ಕೋಚಿಂಗ್ ಸೆಂಟ್ರಿಗೆ ಬರೋರಿದ್ರೆ ಅವರು ಸಹ ಈ ನಂಬರ್ಗೆ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಹಾಕ್ರಿ. ಯಾಕೆ ಅಂದ್ರೆ ಎಕ್ಸಾಮ್ ಹತ್ರ ಬಂತು ಅಂದಾಗ ಬಹಳ ಇಂಪಾರ್ಟೆಂಟ್. ಲಾಸ್ಟ್ 1 month 35 OMR ಟೆಸ್ಟ್ ಇರುತ್ತೆ, ಎಕ್ಸಾಮ್ ಮಾಡ್ತೀನಿ, ಬಹಳನೇ ಇಂಪಾರ್ಟೆಂಟು. ಬೆಳಿಗ್ಗೆ ಎಕ್ಸಾಮು, ಮಧ್ಯಾಹ್ನ ಪೇಪರ್ನ ಸಾಲ್ವ್ ಮಾಡ್ತೀವಿ, ಆ ಪೇಪರ್ನ ಅನಲೈಸ್ ಮಾಡ್ತೀವಿ. ನೋಡೋಣ ಮುಂದೆ ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಇದಿಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? ಓಕೆನಾ? ಹಾಗಾದ್ರೆ ಈಗ ನೀವೇನ್ ಮಾಡ್ರಿ, ನಾನು ಕೆಲವೊಂದು ಕ್ವಶನ್ಸ್ಗಳನ್ನು ಕೊಡ್ತೀನಿ ಹೋಮ್ ವರ್ಕ್. ಅದೇನಪ್ಪಾ ಅಂದ್ರೆ ನೀವು ಮಾಡ್ಬೇಕಿದನ್ನ. ಒಂದನೇದು 75.642. ನೆಕ್ಸ್ಟ್ ಎರಡನೇದು 123.105. ನೆಕ್ಸ್ಟ್ 5623.7892. ಸರ್ ಇದೇನು ಬರುತ್ತೆ ಸರ್? ಇದು 7/10, 8/100, ಇದು 9/1000, ಇದು 2/10,000 ಅಷ್ಟೇ. ಇದರಲ್ಲಿ ಏನಿಲ್ಲ, ಬಹಳ ಸಿಂಪಲ್. ಡೆಸಿಮಲ್ ಒಂದು ಸಲ ನೋಡ್ಕೊಂಡ್ರೆ ಸಾಕು. ನೋಡ್ರಿ 0.7, 0.00 ನೋಡಿ, 0.7, 0.0708, ಇದು 0.009, 0.0002. ಇಷ್ಟೇ. ಮುಂದ್ಗಡೆ ಎಷ್ಟು ಸಂಖ್ಯೆ ಇರುತ್ತೋ ಅಷ್ಟೇ ಎಣಿಸಿ ಪಾಯಿಂಟ್ ಇಟ್ಟರೆ ಮುಗಿತಪ್ಪ. ಓಕೆನಾ? ಇದೇ ತರ ಒಂದು 3 ಲೆಕ್ಕ ಕೊಟ್ಟಿದ್ದೀನಿ, ಟ್ರೈ ಮಾಡ್ರಿ. ಈ ತರ ಬರೀರಿ, ಈ ತರ ನೀವು ಬರಿಬೇಕು, ಪ್ರತಿಯೊಬ್ರು ಬರಿಬೇಕು. ಅವಾಗ ನಿಮಗೊಂದು ಐಡಿಯಾ ಬರುತ್ತೆ.
ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಹಾಗಾದ್ರೆ ಬರ್ರಿ ಸರ್, ಈಗೇನ್ ಮಾಡೋಣ ಸರ್, ಇದು ಕ್ಲಿಯರ್ ಮಾಡೋಣ. ಓಕೆ, ಬರ್ಕೊಂಡ್ರ? ಯಾರೆಲ್ಲ ಬರ್ಕೊಂಡಿಲ್ಲ ದಯವಿಟ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಒಂದ್ಸಲ ನೀವೇನ್ ಮಾಡ್ಬೇಕು, ಕ್ಲೀನಾಗಿ ಬರ್ಕೊಂಡ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಸರ್, ಈಗ ಏನ್ ಮಾಡ್ಬೇಕು ಸರ್ ಅಂದ್ರೆ, ಇದನ್ನ ರಬ್ ಮಾಡಿಬಿಡ್ತೀನಿ ಸರ್. ಮೊದಲು ಇದನ್ನ ಕ್ಲೀನಾಗಿ ರಬ್ ಮಾಡಿಬಿಟ್ಟು ಲೆಕ್ಕಗಳು ಮಾಡುವ ಅಲ್ವಾ. ಹಾಗಾಗಿ ಈಗ ಏನ್ ಮಾಡೋಣ, ಲೆಕ್ಕ ಮಾಡೋಣ. ಬನ್ನಿ. ಹಾಗಾದ್ರೆ ಈಗ ನಮಗೆ ಇರುವ ಇಂಪಾರ್ಟೆಂಟ್ ಆಗಿ ಯಾವ ತರ ಲೆಕ್ಕಗಳು ಎಕ್ಸಾಮಿಗೆ ಕೇಳ್ತಾರೆ ಸರ್, ಡೆಸಿಮಲ್ ಅಲ್ಲಿ ಡೆಸಿಮಲ್ ಆಫ್ ಅಡಿಷನ್ ಕೇಳ್ತಾರೆ. ಮತ್ ಇನ್ನೊಂದು ಬಹಳ ಇಂಪಾರ್ಟೆಂಟ್, ನಿಮಗೆ ನಾನೊಂದು ಸಂಖ್ಯೆ ಹೇಳ್ತೀನಿ ನೋಡಿ, 0.5 ದೊಡ್ಡದ ಅಥವಾ 0.25 ದೊಡ್ಡದ? ಹೇಳಿ, ಆನ್ಸರ್ ಹೇಳಿ ನೋಡೋಣ. 0.5 ದೊಡ್ಡದ, 0.25 ದೊಡ್ಡದ? ಪಟ 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 ಹೇಳ್ಬೇಕಾ? ಯಾರು ಹೇಳ್ತೀರಿ ನೋಡೋಣ, ಹೇಳ್ರಿ ಬೇಗ. ಹಾಗಾದ್ರೆ ನೋಡಿ ಸರ್, ಇದರಲ್ಲಿ 25 ಇದೆ, ಇಲ್ಲೊಂದು ಸಂಖ್ಯೆ ಜಾಸ್ತಿ ಇದೆ, ನಾನು ಇದೇ ದೊಡ್ಡದು ಅಂತೀವಿ. ಸರ್ ಇದು ಬರೀ 0.5 ಇದೆ, ಇದು ಚಿಕ್ಕದು ಅಂತೀವಿ. ನೋ, ಯಾವಾಗ್ಲೂ ನಾವು ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅಂತ ಬರುತ್ತೆ ಅಲ್ವಾ. ನಮಗೆ ಅಲ್ಲಿ ಬಂದಾಗ ವೆರಿ ಇಂಪಾರ್ಟೆಂಟ್ ಆಗಿ ನೋಡಿ, ಪಾಯಿಂಟ್ ಆದ್ಮೇಲೆ ಫಸ್ಟ್ 5 ಇದೆ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಫಸ್ಟ್ 2 ಇದೆ. ಹಾಗಾದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಫಸ್ಟ್ ಪಾಯಿಂಟ್ ಇದು ಜಾಸ್ತಿ ಇದ್ರೆ, ಪಾಯಿಂಟ್ ಆದ್ಮೇಲೆ ಫಸ್ಟ್ ಸಂಖ್ಯೆ ಯಾವುದು ಜಾಸ್ತಿ ಇದೆಯೋ ಅದು ದೊಡ್ಡ ಸಂಖ್ಯೆ ಆಗಿರುತ್ತದೆ. ಇದನ್ನ ನಾವು ಲೈಕ್ ಫ್ರಾಕ್ಷನ್ಗಳು ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು ಅದನ್ನ. ಇಲ್ಲಿ ನೋಡಿ 0.5 ಇದೆ, 0.25 ಇದೆ. ಈಗ ನಾವೇನ್ ಮಾಡೋಣ, ಇಲ್ಲಿ ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದೆ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಇನ್ನೊಂದು 0 ಹಾಕೊಳ್ರಿ ಅಷ್ಟೇ. ಪಾಯಿಂಟ್ ಮುಂದಗಡೆ ಎಷ್ಟೇ 0 ಹಾಕೊಂಡ್ರು ನಮಗೆ ನೋ ಚೇಂಜಸ್. ಅದೇ ಪಾಯಿಂಟಿನ ಹಿಂದೆ ಇದ್ದಾಗ ಇಲ್ಲಿ 1 ಇದೆ, 2 ಇದೆ, 2 ಹಿಂದೆ ಎಷ್ಟಾದ್ರು 0 ಹಾಕಂತ ಬರ್ರಿ, 002 ಅಷ್ಟೇ ಅಲ್ವಾ. ನನ್ನ ಹತ್ರ 2 ರೂಪಾಯಿ ಇದೆ, 00002 ಇದೆ ಅಷ್ಟೇ ಅಲ್ವಾ. ಅದೇ ಪಾಯಿಂಟ್ ಆದ್ಮೇಲೆ 1 ಬರೀತೀನಿ. ಈಗ ಪಾಯಿಂಟ್ ಆದ್ಮೇಲೆ 1 ಬರೀತೀನಿ, ಪಾಯಿಂಟ್ ಆದ್ಮೇಲೆ 1 ಹಿಂದೆ ಹಾಕಂಗಿಲ್ಲ ನಾವು. ಹಿಂದೆ ಹಾಕಿದ್ರೆ ಪ್ರಾಬ್ಲಮ್ ಆಗತ್ತೆ, ಅಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಅದೇ ಪಾಯಿಂಟ್ ಆದ್ಮೇಲೆ ಯಾವುದೇ ಸಂಖ್ಯೆ ಮುಂದ್ಗಡೆ ಎಷ್ಟಾದ್ರೂ 0 ಹಾಕೊಳ್ರಿ ನೀವು, ನೋ ಪ್ರಾಬ್ಲಮ್. ಓಕೆನಾ, ಎಷ್ಟೇ 0 ಬಂದ್ರು ಅದು ನೋ ಪ್ರಾಬ್ಲಮ್ ಪಾಯಿಂಟ್ ಆದ್ಮೇಲೆ. ಓಕೆನಾ. ಹಾಗಾದ್ರೆ ಈಗ ನೋಡಿ, ನಾನೇನ್ ಮಾಡಿದೆ, ಇವೆರಡನ್ನ ಏನ್ ಮಾಡಿಬಿಟ್ಟೆ, ಈಕ್ವಲ್ ಮಾಡಿದೆ. ಹೆಂಗೆ ಸರ್, ಲೈಕ್ ಡೆಸಿಮಲ್ ಅಂತ ಕರಿತೀವಿ ಇದನ್ನ ನಾವು. ಮೇಲ್ಗಡೆ ನೋಡಿ, ಮೇಲ್ಗಡೆ 1 ಸಂಖ್ಯೆ ಇದೆ, ಕೆಳಗಡೆ 2 ಸಂಖ್ಯೆ ಇತ್ತು. ಹಾಗಾದ್ರೆ ನಾನು ಇದನ್ನು ಸಹ ಇನ್ನೊಂದು ಸಂಖ್ಯೆ ಮಾಡ್ಕೊಂಡ್ಬಿಡ್ತೀನಿ. ಪಾಯಿಂಟ್ ಆದ್ಮೇಲೆ 2, ಪಾಯಿಂಟ್ ಆದ್ಮೇಲೆ 2 ಎಷ್ಟಾಯ್ತಪ್ಪ, ಇದು ಎಷ್ಟಾಯ್ತು, 0.50 0.25 ಆಯ್ತು. ಈಗ ನೋಡಿ ಯಾವ್ದು ದೊಡ್ಡದು, ಈಗ ಹೇಳ್ರಿ ಯಾವ್ದು ದೊಡ್ಡದು, ಇದು ದೊಡ್ಡದು ಅಲ್ವಾ. ಕ್ಲಿಯರ್. ಹಾಗಾದ್ರೆ ಇದು ಕಾನ್ಸೆಪ್ಟ್, ಇದು ಕ್ಲಿಯರು, ಇದು ಚಿಕ್ಕದು. ಯಾವಾಗ್ಲೂ ಕೂಡ ಅಷ್ಟೇ ಏರಿಕೆ ಕ್ರಮ ಇಳಿಕೆ ಕ್ರಮ ಬರೀರಿ ಅಂತ ನಿಮಗೆ ಕೊಟ್ರೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕ್ರಪ್ಪ, ಇದೇ ಮೆಥಡ್ ನ ಫಾಲೋ ಮಾಡಿ. ಬಹಳ ಸಿಂಪಲ್ ಆಗಿರುತ್ತೆ. ಒಂದೇ ಒಂದು ಲೆಕ್ಕ ಹೇಳ್ಕೊಡ್ತೀನಿ ನಿಮಗೆ. ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಮಾಡ್ಬೇಕಾದ್ರೆ ಎಂತದಾರು ಲೆಕ್ಕ ಇರ್ಲಿ ಪಟ್ ಅಂತ ಮಾಡ್ಬೋದು ನೀವು. ಅದನ್ನ ನೀವು ಏನ್ ಮಾಡ್ಬೇಕು, ಜಸ್ಟ್ ಈಗ ಬರೀರಿ. ನಾನು ಹೇಳ್ತಿದ್ದೀನಲ್ವಾ, ಈಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಕ್ವಶನ್ ಬರೀತೀನಿ, ಬರ್ಕೊಳ್ಳಿ. ರೈಟ್ ದ ಫಾಲೋಯಿಂಗ್ ಡೆಸಿಮಲ್ ಇನ್ ಎನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೆಯಿರಿ. ರೈಟ್ ಇನ್ ಅಸೆಂಡಿಂಗ್ ಆರ್ಡರ್. ಅಂದ್ರೆ ಏರಿಕೆ ಕ್ರಮದಲ್ಲಿ, ಏರಿಕೆ ಕ್ರಮದಲ್ಲಿ. ಅಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ, ಡಿಸೆಂಡಿಂಗ್ ಅಂದ್ರೆ ಇಳಿಕೆ ಕ್ರಮ. ಏರಿಕೆ ಕ್ರಮದಲ್ಲಿ ಬರೆ. ಹಾಗಾದ್ರೆ ಬರೆಯೋಣವಾ. ಕ್ವಶನ್ ಕೊಡ್ತೀನಿ ನೋಡ್ರಪ್ಪ. ಕ್ವಶನ್ ನಂಬರ್ 30 ಎಸ್ 3.01, ನೆಕ್ಸ್ಟ್ 0.7, ನೆಕ್ಸ್ಟ್ 6.014, next and 0.4182. ಯಪ್ಪ ದೇವ್ರೆ ಸರ್, ಇದನ್ನ ಹೆಂಗ ಸರ್ ಮಾಡೋದು ನಾವು? ಇದನ್ನ ಉದ್ದ ಉದ್ದ ಲೈನ್ ಕೊಟ್ಟಿನಲ್ಲ, ಇವೆಲ್ಲ ಕಾಮರ್ಸ್ಗಳು, ಫುಲ್ ಸ್ಟಾಪ್ ಅಲ್ಲ. ನೋಡಿ ಇಲ್ಲಿ ನೋಡಿ,
3.01, 0.7, 6.014, 0.412, 4182. ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕಂತೆ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮ. ಬರೀರಿ, ಏರಿಕೆ ಕ್ರಮದಲ್ಲಿ ಬರೆಯೋದಾದ್ರೆ ಫಸ್ಟ್ ಯಾವ್ದು ಬರಿಬೇಕು ಸರ್? ಅದಕ್ಕಿಂತ ಮುಂಚೆ ನಾವು ಇದನ್ನ ಲೈಕ್ ಡೆಸಿಮಲ್ ಆಗಿ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಲೈಕ್ ಡೆಸಿಮಲ್ ಆಗಿ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಹೇಗೆ ಸರ್? ಹೇಗೆ 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 ಮಾಡ್ಕೊಳಕ್ ಸಾಧ್ಯ ಸರ್ ಇದನ್ನ ಅಂದ್ರೆ ವೆರಿ ಸಿಂಪಲ್. ನೋಡಿ, ಇದರಲ್ಲಿ ದೊಡ್ಡದಾಗಿರೋದು ಯಾವ್ದು ನೋಡ್ಕೊಳ್ರಿ. ಇಲ್ಲಿ ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆ, ಇಲ್ಲಿ ಪಾಯಿಂಟ್ ಆದ್ಮೇಲೆ 4 ಸಂಖ್ಯೆ ಇದೆ. ಓಕೆನಾ? ಹಾಗಾದ್ರೆ ಇವನ್ನೆಲ್ಲ ಪಾಯಿಂಟ್ ಆದ್ಮೇಲೆ 4 ಸಂಖ್ಯೆ ಮಾಡ್ಕೊಳ್ರಿ. ಫಸ್ಟ್ ಈ ಕೆಲಸ ಮಾಡ್ರಿ, ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಸ್ ಹೊಡಿಯತ್ತೆ. ಯಾಕಂದ್ರೆ ಈಗ ಬನ್ನಿ, 3.01 ಇಲ್ಲಿ ನೋಡ್ರಿ 4 ಸಂಖ್ಯೆ ಇದೆ ಅಲ್ವಾ? ಪಾಯಿಂಟ್ ಆದ್ಮೇಲೆ 2 ಇದೆ, ನಾವು ಇನ್ನೂ 2 0 ಹಾಕೊಳ್ಳಿ. ಒಂದು ಕ್ಲಿಯರ್. 0.7 ಇದೆ, ನಾವು ಇನ್ನು ಎಷ್ಟು ಹಾಕ್ಬೇಕಪ್ಪ? 3 0 ಹಾಕೋಬೇಕು. 4 ಸಂಖ್ಯೆ ಹಾಕ್ಬೇಕು ಪಾಯಿಂಟ್ ಆದ್ಮೇಲೆ. ನೆಕ್ಸ್ಟ್ 6.014 3 ಇದೆ, ಇನ್ನೊಂದು 0 ಹಾಕೊಳ್ರಿ, 4 ಆಯ್ತು. ಈಗ 0.4182 ನೋಡಿ, ಈಗ ಎಲ್ಲ 4 ಸಂಖ್ಯೆ ಆದ್ವಾ? ಆಗ್ತಿದೆ ಅಲ್ವಾ? ಬಹಳ ಸಿಂಪಲ್. ಈಗ ನೋಡಿದ್ರೆ ಆನ್ಸರ್ ಮಾಡ್ತೀರಾ ನೀವು. ಇಲ್ಲಿ ನೋಡ್ರಿ, ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಏರ್ಕೊಂಡು ಹೋಗೋದು ಅಲ್ವಾ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಏಣಿ ಹತ್ತುತ್ತೀವಲ್ವಾ, ಕೆಳಗಿಂದ ಮೇಲೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಹತ್ಕೊಂಡು ಹೋಗ್ತೀವಲ್ಲ, ಅದೇ ತರ ಇರುತ್ತೆ. ಹಾಗಾದ್ರೆ ಬರ್ರಿ, ಇದರಲ್ಲಿ 3 ರೂಪಾಯಿ ಆಯ್ತು. 0 ಪಾಯಿಂಟ್, ಎಸ್, ಇಲ್ಲಿ 0 ಪಾಯಿಂಟ್ ಇದೆ, ಇಲ್ಲಿ 0 ಪಾಯಿಂಟ್, ಇದೊಂದು 0 ಪಾಯಿಂಟ್ ಇದೆ, ಇದು 3 ಪಾಯಿಂಟ್ ಇದೆ, 3 ರೂಪಾಯಿ, ಇದು 6, 6 ಇದೆ, ಇದು ದೊಡ್ಡದು. ಹಾಗಾದ್ರೆ ಫಸ್ಟ್ ಯಾವ್ದು ಮಾಡ್ಬೇಕು? 0.7000ನ 0.4182 ನೋಡಿದ್ರೆ ಹೇಳ್ಬೋದು ಈಗ ನೀವು ಅಲ್ವಾ? ಹಾಗಾದ್ರೆ 0.4000 ಇದು ಫಸ್ಟ್. ನೆಕ್ಸ್ಟ್ ಯಾವುದು? 0.7, 0 ಪಾಯಿಂಟ್ ಆದ್ಮೇಲೆ ಇದು, ಯಾಕಂದ್ರೆ 7000 ಅಲ್ವಾ? ಸೆಕೆಂಡ್. ಈಗ ಬರ್ರಿ, ಇಲ್ಲಿ 3.100 ಇದೆ, 6.140 ಇದೆ. ಇದರಲ್ಲಿ ಯಾವ್ದು ದೊಡ್ಡದು? ನೆಕ್ಸ್ಟ್ ಇದು 3 ಅಂದ್ರೆ ಇದು 3ನೇ ನಂಬರಿಗೆ ಬರೀತೀವಿ. ಲಾಸ್ಟ್ ಹೈಯೆಸ್ಟ್ ದೊಡ್ಡದು ಯಾವುದು? 4. ಯಾಕಂದ್ರೆ ಪಾಯಿಂಟ್ಗಿಂತ ಈ ಕಡೆ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅದೇ ದೊಡ್ಡ ಸಂಖ್ಯೆ. ಪಾಯಿಂಟ್ಗಿಂತ ಈ ಕಡೆ 3 ಸಂಖ್ಯೆ, ಪಾಯಿಂಟ್ ಆದ್ಮೇಲೆ ನೋಡಿ ಇದು 0.7000, 0.4182 ಅಂದ್ರೆ ಇದನ್ನ ಏನ್ ಮಾಡ್ತೀವಿ? ಫಸ್ಟ್ ಬರಿತೀವಿ. ಚಿಕ್ಕದಲ್ವಾ? ಇದಕ್ಕಿಂತ ಚಿಕ್ಕದು. ನೆಕ್ಸ್ಟ್ ಇದಕ್ಕಿಂತ ಇದು ಚಿಕ್ಕದು. ನೆಕ್ಸ್ಟ್ ಇದಕ್ಕಿಂತ ಲಾಸ್ಟ್ ಇದೇ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು. ಹಾಗಾದ್ರೆ ಅಸೆಂಡಿಂಗ್ ಆರ್ಡರ್ ಬರಿಬಹುದಲ್ಲ? ಫಸ್ಟ್ ಯಾವ್ದಪ್ಪ? 0.4182 ಈಸ್ ಲೆಸ್ ದೆನ್ ಎಡಗೈ ಸಿಂಬಲ್ ಹಾಕಿದ್ರೆ ಲೆಸ್ ದೆನ್, ಬಲಗೈ ಸಿಂಬಲ್ ಹಾಕಿದ್ರೆ ಗ್ರೇಟರ್ ದೆನ್. ಯಾವುದ್ರಿಂದ? 0.418 ಈಸ್ ಲೆಸ್ ದೆನ್ ದ 0.7000. ಇದರಿಂದ ಲೆಸ್ ದೆನ್ ಆಗಿದೆ ಅದು. ನೆಕ್ಸ್ಟ್ ದಿಸ್ ಈಸ್ ದ 0.7000 ಈಸ್ ಲೆಸ್ ದೆನ್ ದ 3.0100. ನೆಕ್ಸ್ಟ್ 3.100 ಈಸ್ ಲೆಸ್ ದೆನ್ ದ 6.0140. ಬಟ್ ಸರ್ ಎಕ್ಸಾಂಪಲ್ ಈ ತರ ಕೊಟ್ಟಿಲ್ಲ ಸರ್, 4 ಡಿಜಿಟ್ ಇರೋದು, ಬಟ್ ಈ ತರನೇ ಸಂಖ್ಯೆಗಳು ಕೊಟ್ಟಿದ್ದಾರೆ ಅಂದ್ರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ವಾ? ಇದನ್ನ ಫಸ್ಟ್ ಬರೀರಿ. 0.4182 ಈಸ್ ಲೆಸ್ ದೆನ್, ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ? 0.7. 0.7 ಈಸ್ ಲೆಸ್ ದೆನ್, ಮೂರನೇದು ಯಾವ್ದಿದೆ? ಇದು 3.01. 3.01 ಈಸ್ ಲೆಸ್ ದೆನ್ 6.014. ಯಾವುದಾದ್ರೂ ಕೊಟ್ಟಿರ್ಲಿ, ಹೆಂಗಾರು ಕೊಡ್ಲಿ, ನೋಡಿ ಏರಿಕೆ ಕ್ರಮ ಗೊತ್ತಾಯ್ತಲ್ವಾ? ಏರಿಕೆ ಕ್ರಮ ಗೊತ್ತಾಯ್ತು ಅಂದ್ರೆ ಇಳಿಕೆ ಕ್ರಮ ಬರೆಯೋದೇನು? ಅದನ್ನೇ ಉಲ್ಟಾ ಬರಿತೀವಪ್ಪ. ನಿಮಗೆ ಗೊತ್ತಿರೋ ವಿಚಾರ, ಬಹಳ ಸಿಂಪಲ್ಲು. ಒಂದು ಸಲ ನೀವೇನ್ ಮಾಡ್ಕೋಬೇಕು? ಲೈಕ್ ಡೆಸಿಮಲ್ ಆಗಿ ಮಾಡ್ಕೋಬೇಕು. ಇದರಲ್ಲಿ ಕೊಟ್ಟಿರೋ ದಶಮಾಂಶದಲ್ಲಿ ದೊಡ್ಡದು ಯಾವ್ದಿದೆ, ಪಾಯಿಂಟ್ ಆದ್ಮೇಲೆ ದೊಡ್ಡ ಸಂಖ್ಯೆ ಯಾವ್ದಿದೆ, ಜಾಸ್ತಿ ಯಾವ್ದಿದೆ ಅಂತ ನೋಡ್ಕೊಂಡು ಎಲ್ಲದನ್ನು ಅಷ್ಟೇ ಮಾಡ್ಕೋಬೇಕು. ಅಷ್ಟನ್ನೇ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು? ಇಲ್ಲಿ ನೋಡಿ, ಇಲ್ಲಿ 4 ಪಾಯಿಂಟ್ ಆದ್ಮೇಲೆ 4 ಸಂಖ್ಯೆ ಇದಾವೆ ಅಂದ್ರೆ ಇವನ್ನೆಲ್ಲ ಪಾಯಿಂಟ್ ಆದ್ಮೇಲೆ 4 ಸಂಖ್ಯೆ ಮಾಡ್ಕೊಂಡ್ಬಿಟ್ವಿ. ಈಸಿ ಆಗ್ಬಿಡುತ್ತೆ ನಾವು ಐಡೆಂಟಿಫಿಕೇಶನ್ ಮಾಡಕ್ಕೆ. ಓಕೆನಾ? ಇದು ಯಾಕೆ ಅಂತ ನಾನು ಹೇಳ್ತೀನಿ. ಫ್ರಾಕ್ಷನ್ ಅಲ್ಲಿ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಕಂಡುಹಿಡಿರಿ ಅಂತ ಮಾಡಿದಾಗ ಡೆಸಿಮಲ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಮಗೆ ಅರೇಂಜ್ ಮಾಡಕ್ಕೆ ಈಸಿ ಆಗುತ್ತೆ. ನೋಡ್ರಿ, ಒಂದ್ ಹೇಳ್ತಿದ್ದೀನಿ, ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟು, ಒಂದೊಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು ನಿಮಗೆ,
ಬಟ್ ಪ್ರಾಕ್ಟೀಸ್ ಆಯಿತು ಅಂದರೆ ಪರ್ಮನೆಂಟ್ ಡೌಟೇ ಇರಲ್ಲ, ಪಕ್ಕ ಮಾರ್ಕ್ಸ್ ಬೇಕಾ, ಕಷ್ಟಪಡಲೇಬೇಕಪ್ಪ. ನಾ ಯಾಕೆ ಮಾಡಕತ್ತೀನಿ ಹೇಳ, ನಮಗೆ ಬೇಕು ಅಂದರೆ ನಾವು ಕಷ್ಟಪಡಲೇಬೇಕು. ಇಲ್ಲ ಅಂದರೆ ಎಲ್ಲರೂ ಪಾಸ್ ಆಗಿಬಿಡ್ತಿದ್ರಲ್ವಾ, ಎಲ್ಲ ಈಸಿ ಇದ್ದರೆ ಎಲ್ಲರೂ ಪಾಸ್ ಆಗಿಬಿಡೋರು. ಅದಕ್ಕೆ ಪಾಠ ನಾನು ಮಾಡ್ತಿದ್ದೀನಿ, ಕಷ್ಟಪಡಬೇಕಾಗಿರೋದು ನೀವೇ. ಪ್ರಯತ್ನ ಪಟ್ಟರೆ 100% ಪಾಸ್ ಆಗ್ತೀರಾ ಕಣ್ರೋ. ನೋಡ್ರಿ, ಇಂಥ ಈಸಿ ಮೆಥಡ್ ಹೇಳ್ಕೊಡ್ತಿದ್ದೀನಿ, ಸಖತ್ತಾಗಿರುತ್ತೆ. ಪಟ್ಟಂತ ಆನ್ಸರ್ ಮಾಡೋದು ಕಷ್ಟ ಅನ್ಸಲ್ಲ. ನೋಡ್ರಿ, ಇದನ್ನು ಹೆಂಗೆ ಅರೇಂಜ್ ಮಾಡಬೇಕು ಅಂತ ಭಯ, ಒಂಥರ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಈಸಿ ಆಯ್ತಲ್ವಾ, ಸಖತ್ ಈಸಿ ಇದೆ ಅಲ್ವಾ. ಯಾರೆಲ್ಲ ಬರ್ಕೊಂಡಿಲ್ಲ ಅವರೆಲ್ಲ ವಿಡಿಯೋನ ಪಾಸ್ ಮಾಡಿ ನೀಟಾಗಿ ಬರ್ಕೊಂಬಿಡ್ರಿ, ಭಾಳ ಇಂಪಾರ್ಟೆಂಟು. ಇನ್ನು ಡೆಸಿಮಲಲ್ಲಿ ಮಿನಿಮಮ್ ಇನ್ನೊಂದು 2-3 ವಿಡಿಯೋಸ್ಗಳನ್ನು ನಾನು ಮಾಡ್ತೀನಿ. ಚಿಕ್ಕ ವಿಡಿಯೋ ಮಾಡ್ತೀನಿ, 1 ಗಂಟೆ 2 ಗಂಟೆ ವಿಡಿಯೋಸ್ಗಳನ್ನು ಮಾಡಲ್ಲ. ಯಾಕಂದರೆ ಅಷ್ಟೊತ್ತು ಕೂತ್ಕೊಂಡು ಕೇಳೋ ಕಾನ್ಸಂಟ್ರೇಟ್ ಮೈಂಡು ನಮಗಿರಲ್ಲ. ಅದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತು 50 ಮಿನಿಟ್ಸ್ 20 ಮಿನಿಟ್ಸ್ ಕ್ಲಾಸ್ ಮಾಡ್ತೀನಿ. ಆದರೆ ಪಕ್ಕ ಕಾನ್ಸಂಟ್ರೇಟಿಂದ 100% ಕಲಿಬೇಕು. ಈಗ ಒಂದು ಸಲ ಕೇಳಿದರೆ ಸಾಕು, ನೀನು ಎಕ್ಸಾಮಲ್ಲಿ ಬಂದರೂ ಕೂಡ ನೀನು ಆನ್ಸರ್ ಮಾಡಬೇಕು, ಅದು ಬೇಕು ನನಗೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಇದನ್ನು ಬರ್ಕೊಂಡ್ರ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಾನು, ಭಾಳ ಇಂಪಾರ್ಟೆಂಟ್. ಇದು ಅಸೆಂಡಿಂಗ್ ಆರ್ಡರು, ಡಿಸೆಂಡಿಂಗ್ ಆರ್ಡರ್ ಬರೆಯೋದಾದ್ರೆ ಫಸ್ಟ್ ಯಾವ್ದು ಬರೀತೀಪ? ದೊಡ್ಡ ಸಂಖ್ಯೆನ ಮೊದಲಿಗೆ ಬರೀತೀಯ. ಆಮೇಲೆ ಡಿಸೆಂಡಿಂಗ್ ಅಂದರೆ ಮೇಲಿಂದ ಕೆಳಗಿಳಿಯೋದು, ಮೆಟ್ಲು ಮೇಲಿಂದ ಕೆಳಗಿಳಿಯೋದು. ಅಂದರೆ ಅಟ್ಟದ ಮೇಲೆ ಹತ್ತಿರ್ತೀವಿ, ಮತ್ತೆ ಕೆಳಗಿಳಿಬೇಕಂದ್ರೆ ಏಣಿ ಕೆಳಗಿಳಿತೀವಲ್ವ, ಹಾಗೆ 6000 ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಸಂಖ್ಯೆ ಫಸ್ಟು, ಚಿಕ್ಕ ಸಂಖ್ಯೆ ಅದಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಚಿಕ್ಕ ಸಂಖ್ಯೆ, ಲಾಸ್ಟಿಗೆ ಈ ಸಂಖ್ಯೆ ಬರೀತೀವಿ. ಇದು ಫಸ್ಟಿಗೆ ಇರುತ್ತೆ, ಅದು ಲಾಸ್ಟಿಗೆ ಹೋಗುತ್ತೆ, ಲಾಸ್ಟಿಗೆ ಇರೋದು ಫಸ್ಟಿಗೆ ಬರುತ್ತೆ, ಅಷ್ಟೇ. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್. ಇದನ್ನೇ ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಸ್ವಲ್ಪ ಏನೋ ಅಂತಾರಲ್ಲ, ಬೆರಳು ಕೊಟ್ರೆ ಹಸ್ತ ನುಂಗ್ಬೇಕು ಅಂತ, ಅದು ಬೇಕು. ನಾನು ಜಸ್ಟ್ ಕ್ಲೂ ಕೊಟ್ರೆ ಸಾಕು, ಎಂತ ಲೆಕ್ಕ ಬೇಕಾದ್ರೂ ಮಾಡ್ರಿ. ಓಕೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಬರೋವಂಥ ಕಾನ್ಸೆಪ್ಟು. ಈ ಚಾಪ್ಟರ್ ನೋಡ್ರಿ, ಯಾಕೆ ನಾ ಮಾಡಕತ್ತೀನಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಎಕ್ಸಾಮಿಗೆ ಬರುತ್ತಪ್ಪ. ಮೊನ್ನೆ ನಾನು ನಿಮಗೆ ಒಂದು ಕ್ವಶನ್ ಹೇಳಿದ್ದೆ ಅಲ್ವಾ, ಅದೇ ಆಧಾರದ ಮೇಲೆ ಮೊನ್ನೆ ಕ್ಲಾಸ್ ಮಾಡಿದ್ದೀನಲ್ಲ, ಅದನ್ನ ಫಸ್ಟ್ ನೋಡ್ರಿ ಎಲ್ರು. ಯಾಕೆಂದ್ರೆ ಈ ತರ ಕ್ವಶನ್ಸ್ಗಳು ಎಕ್ಸಾಮಿಗೆ ಬಂದಿದ್ದಾವೆ. ಸೈನಿಕ್, ನವೋದಯ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲು ಎಲ್ಲದರಲ್ಲೂ ಬಂದಿದ್ದಾವೆ. ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಬರ್ಬೋದು, ಮತ್ತೆ ಕೊಡ್ಬೋದು, ಯಾವ ಥರನಾದ್ರು ಕೊಡ್ಲಿ ಅವರು, ಬಟ್ ಮೆಥಡ್ ಅದೇ ಥರ ಇರುತ್ತೆ ಪುಟ. ಓಕೆನಾ? ನೋಡ್ರಿ, ಮೆಥಡ್ ಸಂಖ್ಯೆಗಳು ಚೇಂಜ್ ಆಗ್ಬೋದು, ಸೇಮ್ ಇರ್ತಾವ. ಸಖತ್ ಮಜಾ ಇರುತ್ತೆ ಮ್ಯಾಥ್ಸ್ ಮಾಡಕ್ಕ. ನೋಡ್ರಿ, ಈಗ ಬನ್ನಿ ಸರ್, ಏನಿದು 900 + 10 + 6 2/10 7/100 ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕು ಸರ್ ಅಂದ್ರೆ, ನೀವು ಏನ್ ಮಾಡ್ಬೇಕು? ಲೆಕ್ಕ ಮಾಡ್ಬೇಕ. ಇನ್ನೇನ್ ಮಾಡ್ತಿ? ಇಲ್ಲಿ ನೋಡು, ಈಗ ಬಹಳ ಸಿಂಪಲ್. ಪಟ್ಟಂತ ನೀವು ನನ್ಕಿಂತ ಮುಂಚೆ ನೀವೇ ಮಾಡ್ಬೋದು, ಯಾಕಂದ್ರೆ ಆಗ್ಲೇ ನಾನು ಮಾಡಿದ್ದೀನಲ್ವಾ. ಬಟ್ ಏನಪ್ಪಾ ಅಂದ್ರೆ ಒಂದು ಸಲ ನೋಡ್ಕೊಂಡ್ಬಿಡ್ರಿ, ಈ ತರ ಸಂಖ್ಯೆಗಳು ಬಂದಾಗ ಏನ್ ಮಾಡ್ಬೇಕು ಅಂತ. ಓಕೆನಾ? ನನ್ನ ಕ್ಲಾಸ್ ನೋಡಿರೋರಂತೂ ಇದನ್ನ ಮಾಡಿರ್ತೀರಿ, ಬಟ್ ಯಾರು ನೋಡಿಲ್ಲ ಅವ್ರು ದಯವಿಟ್ಟು ಇನ್ನೊಂದು ಕ್ಲಾಸ್ ಇದೆಯಲ್ವ ಅದನ್ನ ನೋಡ್ಕೊಂಡು ಇದನ್ನ ನೋಡ್ರಿ, ಬಹಳ ಈಸಿ ಆಗುತ್ತೆ. ಹಾಗಾದ್ರೆ ಬರ್ರಿ, 100 + 10 + 6 + 2/10 ಅಂದ್ರೆ ನಾನು ಹೇಳಿದ್ವಾ ದಶಾಂಶ ಸಂಖ್ಯೆ. ಇಲ್ಲಿ 1 0 ಇದೆ ಅಂದ್ರೆ ಇಲ್ಲಿ ಪಾಯಿಂಟ್ ಕಟ್ಕೊಳ್ಳಿ, ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕಟ್ಕೊಳ್ಳಿ, 0.2. ಕೆಳಗಡೆ 10 ಇತ್ತು ಅಂದ್ರೆ ಒಂದು ಸಂಖ್ಯೆ ಇದ್ರೆ 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಕಟ್ರಿ, ಅಂದ್ರೆ ಇದ್ರ ಆನ್ಸರು 0.2. ಪ್ಲಸ್ ಇಲ್ಲಿ 2 0 ಇದ್ರೆ ಇಲ್ಲೊಂದು 0 ಕಟ್ಕೊಳ್ಳಿ, ಪಾಯಿಂಟ್ ಕಟ್ಕೊಳ್ಳಿ, 0.07. ಪ್ಲಸ್ ಇಲ್ಲಿ 3 0 ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಇದ್ರ ಹಿಂದೆ ಇನ್ನೂ 2 ಸಂಖ್ಯೆ ಕಟ್ಕೊಳ್ಳಿ, 1 2 3 ಆಯ್ತು, 0.0 0.005. ಗೊತ್ತಾಯ್ತಲ್ವಾ? ಗೊತ್ತಾಗ್ತಿದೆ ಅಲ್ವಾ? ಈಗ ಹೆಂಗಿದೆ ಅಂದ್ರೆ 0.275 ಇದ್ದಂಗಿದೆ. ಇಲ್ಲಿ ಪಾಯಿಂಟ್ ಕೆಳಗೆ 10 ಇದೆ, ಪಾಯಿಂಟ್ ಕೆಳಗೆ 100 ಇದೆ, ಇದ್ರ ಕೆಳಗೆ 1000 ಇದೆ. ಇದರ ಆನ್ಸರ್ ನಿಮಗೆ ಗೊತ್ತಿದೆ ಅಲ್ವಾ? ಇದರದು 0.005, 0.005, ಇದರದು 0.07, ಇದರದು 0.2. ಗೊತ್ತಾಗ್ತಿದೆ ಅಲ್ವಾ? ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂನ ಬರೆಯೋದು ಒಂಚೂರು ಪ್ರಾಕ್ಟೀಸ್ ಮಾಡ್ರಿ, 100% ಬರುತ್ತೆ. ಈಗೇನ್ ಮಾಡ್ಬೇಕು ಸರ್? ಇವನ್ನೆಲ್ಲ ಕೂಡಬೇಕು ಸರ್. ಹೇಗೆ ಸರ್? 900ನ ಬರ್ಕೊಳ್ಳಿ, ಪಾಯಿಂಟ್ ಇಲ್ಲ ಅಂದ್ರೆ ಮುಂದೆ 2 0 ಹಾಕೊಳ್ಳಿ, ಪಾಯಿಂಟ್ ಬರ್ದು 00. 10 ಬರೀರಿ, ಪಾಯಿಂಟ್ ಬರ್ದು 00.
6 ಬರೀರಿ, ಪಾಯಿಂಟ್ ಬರ್ದು 0 0. ಈ ತರ ಲೆಕ್ಕ ಬಂದ್ರೆ ಹೆಂಗ್ ಮಾಡ್ಬೇಕು ನೋಡ್ಕೊಳ್ಳಿ ಸರ್. ಈಗ 0.2 ಪಾಯಿಂಟ್ ನೇರಕ್ಕೆ ಪಾಯಿಂಟ್ ಇರಬೇಕು, 0 ಅದರ ಪಕ್ಕದಲ್ಲಿದೆ ಬರೀರಿ, ಪಾಯಿಂಟ್ ಆದ್ಮೇಲೆ 2. ಹಂಗಂತ ನೀವು 2 ತಗೊಂಡೋಗಿ ಇಲ್ಲಿ ಬರೆಯೋದಲ್ಲ. ಎಲ್ಲಿ ಬರಿಬೇಕು 2ನ? ಪಾಯಿಂಟ್ ಆದ ತಕ್ಷಣ 2 ಇದೆ. ನೆಕ್ಸ್ಟ್ ಪಾಯಿಂಟಿಗೆ ಪಾಯಿಂಟು, 0ಗೆ 0 0 7. ನೆಕ್ಸ್ಟ್ ಪಾಯಿಂಟಿಗೆ ಪಾಯಿಂಟು, 0ಗೆ 0 0 0 5. ಸಂಖ್ಯೆಗಳ ಕೆಳಗೆ ಸಂಖ್ಯೆ ಕ್ಲೀನ್ ಆಗಿ ಬರ್ಕೋಬೇಕು, ಡಿಸಿಪ್ಲಿನ್ ಆಗಿರ್ಬೇಕು. ಅವಾಗ ನಿಮಗೆ ಆನ್ಸರು ಡಿಸಿಪ್ಲಿನ್ ಆಗಿ ಆನ್ಸರ್ ಸಿಗತ್ತೆ. 5ಗೆ 5, 7ಗೆ 7, 2ಗೆ 2, ಪಾಯಿಂಟ್ಗೆ ಪಾಯಿಂಟ್, 6ಗೆ 6, 1ಗೆ 1, 9ಗೆ 9. ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ವಾ? ಹಬ್ಬ ಮಾಡಬಹುದು. ಯಾರೆಲ್ಲ ಬರ್ಕೊಂಡಿಲ್ಲ ದಯವಿಟ್ಟು ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ರಿ, ಲೆಕ್ಕನ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇಂಥ ಕ್ವಶನ್ ಬಂದ್ರೆ ಹಬ್ಬ ಮಾಡಿ ಅಷ್ಟೇ, ಬಿಡಂಗಿಲ್ಲ. ಓಕೆನಾ? ಎಂತ ಕ್ವಶನ್ ಅದು ನಾನು ಹೇಳಿದೀನಿ ನಿಮಗೆ. ಡೆಸಿಮಲ್ ಇಂದ ಯಾವುದೇ ಒಂದು ಮಾರ್ಕ್ಸು ಹೊರಗೆ ಹೋಗಕ್ ನಾನು ಬಿಡಲ್ಲ. ಪ್ರತಿಯೊಂದು ಯಾವುದೇ ಕ್ವಶನ್ಸ್ ಬರಲಿ ಅದು ನಾವು ಮಾಡಿರೋ ಕ್ಲಾಸಲ್ಲೇ ಇರಬೇಕು. ಒಂದು ಕ್ವಶನ್ ಬಿಟ್ಟು ಹೋಗ್ಬಾರ್ದು. ಬರ್ಕೊಂಡ್ರೆ ಇದನ್ನ? ಎಸ್, ಬನ್ನಿ. ಯಾರೆಲ್ಲ ಬರ್ಕೊಂಡಿಲ್ಲ ಅವ್ರ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬೇಗ 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 ಇರ್ಬೇಕು, ನಾವು ಸ್ಪೀಡ್ ಇರ್ಬೇಕ. ಟೈಮ್ ಕಡಿಮೆ ಐತ್ರ, ನೀವು ಎಷ್ಟು ಸ್ಪೀಡ್ ಇರ್ತೀರೋ ಅಷ್ಟು ಒಳ್ಳೇದ. ಓಕೆನಾ? ಬಟ್ ಕಾನ್ಸೆಪ್ಟ್ನ ಕ್ಲೀನಾಗಿ ಕಲಿತಾ ಬರ್ರಿ ಸರ್. ಈಗ ಸರ್ ನೆಕ್ಸ್ಟ್ ಯಾವ್ದು ಹೇಳ್ತೀರಿ ಸರ್? ನಮಗ ಯಾವ್ದಾರ ಎಕ್ಸಾಮಿಗೆ ಇಂಪಾರ್ಟೆಂಟ್ ಹೇಳ್ಕೊಡ್ರಿ ಸರ. ಬಹಳ ಇಂಪಾರ್ಟೆಂಟ್ ಇರ್ಬೇಕು ಸರ, ಪಕ್ಕ ಎಕ್ಸಾಮ್ ಅಲ್ಲಿ ಬರಲೇಬೇಕು ಸರ ಅಂತ ಬಂದ್ರೆ ಹಬ್ಬ ಮಾಡ್ಬೇಕು ಸರ, ಖುಷಿ ಅನ್ಸ್ಬೇಕು ಸರ್ ನಾವು ಎಕ್ಸಾಮ್. ಯಾಕಂದ್ರೆ ಆ ಕ್ವಶನ್ ನೋಡಿದ್ರೆ ಖುಷಿ, ನನಗೆ ಬರುತ್ತೆ ಅನ್ನೋ ಖುಷಿ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನೋಡಿದ ತಕ್ಷಣ ಅಯ್ಯೋ ನನಗೆ ಬರಲ್ಲ ಅನ್ನೋ ಭಯಕ್ಕಿಂತ ಕ್ವಶನ್ ನೋಡಿದ್ರೆ ಈ ಥರದ್ದು ನಾನು ಮಾಡಿದ್ದೀನಿ ಸರ್, ಮಾಡಿಸಿದ್ದಾರೆ, ನನಗೆ ಬರುತ್ತೆ ಅಂದ್ಬಿಟ್ರೆ ಸಾಕು, ಆ ಲೆಕ್ಕ ನಿಮಗೆ ಬಂದೇ ಬರುತ್ತೆ. ಕ್ವಶನ್ ನೋಡಿದ್ರೆ ಅಯ್ಯೋ ಇಂಥ ಕ್ವಶನ್ನೇ ಓದಿಲ್ಲಲ್ಲಪ್ಪ, ನಾನು ನೋಡೇ ಇಲ್ಲ ಇಲ್ವಾ, ಇದನ್ನ ಹೆಂಗ್ ಮಾಡೋದು ಅಂತ ಅನ್ನಿಸ್ತು, ಗ್ಯಾರಂಟಿ ಬರೋ ಆನ್ಸರು ಹೋಗ್ಬಿಡತ್ತೆ. ಅದಕ್ಕೆ ಈಗ ನೆಕ್ಸ್ಟ್ ಕ್ವಶನ್ ಬರ್ರಿ. ಎಕ್ಸಾಮಿಗೆ ಪ್ರತಿ ಸಲ ಕೇಳಿರುವಂತದ್ದು 7.07 ಪ್ಲಸ್ 7.7070 ಪ್ಲಸ್ 77 ಪ್ಲಸ್ 7.707 ಪ್ಲಸ್ 77.07. ಇದನ್ನ ನಾನು ತುಂಬಾ ಸಲ ಹೇಳಿದ್ದೀನಿ. ಅಡಿಷನ್ ಆಫ್ ದ ಫ್ರಾಕ್ಷನ್ ಬಹಳ ಇಂಪಾರ್ಟೆಂಟ್. ಅಡಿಷನ್ ಆಫ್ ದ ಡೆಸಿಮಲ್ಸ್, ಫ್ರಾಕ್ಷನ್ ಅಲ್ಲ ಡೆಸಿಮಲ್ಸ್, ಬಹಳ ಸಲ ಎಕ್ಸಾಮಿಗೆ ಬಂದಿದೆ. ಇದು 0.77 ಅಲ್ಲ, 0.500, 5.00, 5 ಬರ್ಬೋದು, 6 ಕೊಡ್ಬೋದು, 9 ಕೊಡ್ಬೋದು. ತುಂಬಾ ಸಲ ಎಕ್ಸಾಮಿಗೆ, ನವೋದಯ ಎಕ್ಸಾಮಿಗಂತೂ ತುಂಬಾ ಸಲ ಬಂದಿದೆ. ನವೋದಯ, ಸೈನಿಕ, ಪ್ರತಿಯೊಂದು ಎಕ್ಸಾಮಿಗೂ ಇದು ಬಹಳ ಸಲ ರಿಪಿಟೇಷನ್ ಆಗಿರುವಂತ ಕ್ವಶನ್. ಹೇಗ್ ಮಾಡ್ಬೇಕು ಸರ್ ಅಂದ್ರೆ ಕಟ್ಟ ಕಡೆಯದಾಗಿ ನೋಡ್ಕೊಳ್ಳಿ. ಲಾಸ್ಟ್ ಒಂದ್ ಲೆಕ್ಕ ತೋರಿಸ್ತಿದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ಎಕ್ಸಾಮಿಗೆ ಇದೇ ತರ ಕ್ವಶನ್ ಬರುತ್ತೆ. 7 ಬರ್ಬೋದು, ನಾಳೆ 6 ಬರ್ಬೋದು, ಇಲ್ಲ 5 ಬರ್ಬೋದು, 3 ಬರ್ಬೋದು, 1 ಬರ್ಬೋದು, ಯಾವ್ದು ಬೇಕಾದ್ರೂ ಬರ್ಬೋದು. ಬಹಳ ಸಲ ಕೊಟ್ಟಿದ್ದಾರೆ ಎಕ್ಸಾಮ್ ಇದನ್ನ. ನೋಡ್ರಿ ಇಲ್ಲ ಏನ್ ಮಾಡ್ಬೇಕು ಸರ್, ಬರ್ಕೊಳೋದು ಬಹಳ ಇಂಪಾರ್ಟೆಂಟ್. ಡೆಸಿಮಲ್ ಅಲ್ಲಿ ನಾನು ಮೊನ್ನೆನೇ ಹೇಳಿದ್ದೀನಿ, ಡೆಸಿಮಲ್ಸ್ ಅಂದ್ರೆ ದಶಮಾಂಶಗಳಲ್ಲಿ ಬರೆಯೋದಿದೆಯಲ್ಲ ಒಂದು ಸಿಸ್ಟಮು, ಅದು ಬಂದ್ರೆ ನಿಮಗೆ ಆನ್ಸರ್ ಬಂದಂಗೆ. ಯಾಕಂದ್ರೆ ಕೂಡೋ ಲೆಕ್ಕ ಬರಲ್ಲೇನ್ರಪ್ಪ, ಬಂದೇ ಬರುತ್ತಲ್ವಾ. ಬನ್ನಿ ಹಾಗಾದ್ರೆ 7.07 ಫಸ್ಟ್ ಒನ್ ಬರ್ಕೊಂತೀವಿ ಸರ್. ಎರಡನೇದು ಬರ್ಕೋಬೇಕಲ್ವಾ, ಪಾಯಿಂಟಿಗೆ ಪಾಯಿಂಟು, 7ಗೆ 7, 0ಗೆ 0, 7ಗೆ 7, 7ಗೆ 7 ಅದರ ಪಕ್ಕದಲ್ಲಿ. ನೆಕ್ಸ್ಟ್ ಎರಡನೇ ಸಂಖ್ಯೆ ಸರ್, 7ಗೆ 7, 7 0 7. ನೆಕ್ಸ್ಟ್ ಪಾಯಿಂಟ್ ಮಾತ್ರ ಲೈನ್ ಆಗಿರ್ಬೇಕ, ಕರೆಕ್ಟಾಗಿ ನೋಡ್ಕೊಳ್ಳಿ. 7 7 ಪಾಯಿಂಟ್ ಆದ್ಮೇಲೆ ಈ ಕಡೆ ನೋಡಿ 1 7 1 7 2 7 ಆಯ್ತು. ಮತ್ ಪಾಯಿಂಟಿಗೆ ಪಾಯಿಂಟ್ ನೇರವಾಗಿರ್ಬೇಕು. 0ಗೆ 0, 7ಗೆ 7. ಇಲ್ಲಿ ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲಿ ನೀವು 0 ಹಾಕೋಬಹುದು. ಓಕೆನಾ? ಇಲ್ಲೂ 0, ಇಲ್ಲೂ 0, ಇಲ್ಲೂ 0. ಎಲ್ಲ ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆ ಆಯ್ತಲ್ವಾ, ಲೈಕ್ ಡೆಸಿಮಲ್ಸ್ ಆಯ್ತಲ್ವಾ. ಹಾಗಾದ್ರೆ ಬರೀ 7 7, 4 7 and 7 14, 14ಗೆ 4 ಕ್ಯಾರಿ 1, 7 1 7, 7 2 14, 7 3 21, 7 3 21 ಪ್ಲಸ್ 1 22 ಕ್ಯಾರಿ 2. ಸರ್ ಇಲ್ಲಿ 7 ಇದೆ ಪ್ಲಸ್ 2 9. ಪಾಯಿಂಟ್ಗೆ ಪಾಯಿಂಟು 7 1 1, 7 14 21 ಎಷ್ಟಪ್ಪ, 7 4 ಎಷ್ಟ, 7 4 28ಗೆ 8 ಕ್ಯಾರಿ 2, 7 2 9, 98.924. ದಿಸ್ ಇಸ್ ದ ಆನ್ಸರ್. 100% ಸರಿ. ಇಷ್ಟು ಮಾಡಿಬಿಟ್ರೆ ಇದೇ ತರ ಇರುತ್ತೆ ಕಣ್ರಪ್ಪ. ಎಕ್ಸಾಮ್ ಅಲ್ಲಿ ಸೇಮ್ ಟು ಸೇಮ್ ಕ್ವಶನ್ಸ್ ಬರುತ್ತೆ. ಬಹಳ ಸಲ ಎಕ್ಸಾಮಿಗೆ ಬಂದಿದೆ, ದಯವಿಟ್ಟು ನೋಟ್ ಮಾಡ್ಕೊಳ್ರಿ.
ಪಾಯಿಂಟಿಗೆ ಪಾಯಿಂಟ್ ನೇರವಾಗಿರ್ಬೇಕು. ಪಾಯಿಂಟ್ ಆದ್ಮೇಲೆ ಯಾವ ಸಂಖ್ಯೆ ಇದೆ ಅದನ್ನು ಬರಿಬೇಕು, ಅದಾದ್ಮೇಲೆ ಯಾವ್ದಿದೆ ಅದಾದ್ಮೇಲೆ ಯಾವ್ದಿದೆ, ಹಿಂಗೆ ಬರ್ಕೊಂಬರ್ಬೇಕು. ಪಾಯಿಂಟ್ ಆಗೋಕ್ಕಿಂತ ಆದ್ಮೇಲೆ ಈ ಕಡೆ ಇದನ್ನ ಹಿಂಗೆ ಬರ್ಕೊಂಡು ಹೋಗ್ಬೇಕು. ನೀಟಾಗಿ ಬರ್ಕೊಳ್ಳಿ. ಪಾಯಿಂಟ್ ಮಾತ್ರ ನೀಟಾಗಿರ್ಬೇಕು, ನೇರವಾಗಿರ್ಬೇಕು. ಒಂದು ಪಾಯಿಂಟು ವೇರಿಯೇಷನ್ ಆಗೋದು ಬೇಡ. ನಿಮ್ಮ ಆನ್ಸರು ಪಕ್ಕಾ ಬರುತ್ತೆ. ಆಯ್ತಲ್ಲ, ಇವತ್ತಿನ ಕ್ಲಾಸ್ ಅರ್ಥ ಆಯ್ತಲ್ವಾ? ಹಾಗಾದ್ರೆ ಹೊಡೀರಿ ಒಂದು ಲೈಕ್. ನೆಕ್ಸ್ಟ್ ಕ್ಲಾಸಿಗೆ ಇದರ ಮುಂದುವರೆದ ಭಾಗ ಇನ್ನೂ ಬಹಳ ಇಂಪಾರ್ಟೆಂಟ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್. ಅದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಡೆಸಿಮಲ್ ಅಲ್ಲಿ ಮಲ್ಟಿಪ್ಲಿಕೇಶನ್, ಡೆಸಿಮಲ್ ಅಲ್ಲಿ ಸಬ್ಟ್ರಾಕ್ಷನ್ ಬಹಳ ಈಸಿ. ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ವೆರಿ ಇಂಪಾರ್ಟೆಂಟ್. 2024 ನವೋದಯ ಮತ್ತೆ ಸೈನಿಕಲ್ ಕೊಟ್ಟಿದ್ದಾರೆ. ಡಿವಿಷನ್ ಮೇಲೆ ಲೆಕ್ಕ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರುತ್ತದು. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.